ನಮಸ್ಕಾರ. ಶುಭೋದಯ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಸಾಕಷ್ಟು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಹೇಗೆ ನೀವು ಸರಳವಾಗಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇನ್ನು ನಿಮಗಿರುವಂತಹ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಿಮ್ಮ ಪ್ರಕಾರ ನಾವು ಯಾವ ರೀತಿ ಬದುಕಿದ್ರೆ ಚಂದ ಅಂತ ಹೇಳ್ತೀರಾ? ನೀವು ಹೇಳೋದಾದ್ರೆ ನಾವು ಯಾವ ರೀತಿ ಬದುಕಿದ್ರೆ ಚಂದ, ಯಾವ ರೀತಿ ಬದುಕಬೇಕು ಅಂತ ಹೇಳ್ತೀರಾ ಗುರು? ನಿಮಗೆ ಹೇಗೆ ಬದುಕಬೇಕು ಅನಿಸ್ತಿದೆ? ನನಗೆ ಅಂತಂದ್ರೆ ಜೀವನದಲ್ಲಿ ನಾವು ಅನ್ಕೊಳ್ಳೋವಂಥದ್ದಾಗಬೇಕು, ಅಥವಾ ಆರೋಗ್ಯವಾಗಿರ್ಬೇಕು, ಯಾವುದೇ ರೀತಿ ದುರಾಸೆ ಅನ್ನೋಂಥದ್ದನ್ನ ಪಡಬಾರ್ದು, ಎಲ್ಲರಿಗೂ ಒಳ್ಳೇದಾಗಬೇಕು, ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಇರುತ್ತೆ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹೇಗೆ ಬದುಕಬೇಕು ಅಂದರೆ ಬಹುಶಃ ನೀವು ಕೆಲವೊಂದಷ್ಟು ಮೆಸೇಜನ್ನು ಓದಿರ್ತೀರಿ. ಇವತ್ತು ನಮಗೆ ಈ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಇವೆಲ್ಲವೂ ಕೂಡ ಮನುಷ್ಯರ ಹತ್ತಿರದಲ್ಲಿ ಇರೋದ್ರಿಂದ ಶೀಘ್ರವಾಗಿ ಅರ್ಥ ಮಾಡ್ಕೊಳ್ತಾನೆ. ಬರೀ ಪುಸ್ತಕವನ್ನೇ ಓದಿ ತಿಳ್ಕೋಬೇಕಾಗಿದ್ರೆ ಬೇರೆ ಯಾರೋ ಹೇಳಿದ್ದನ್ನ ಕೇಳಿಸ್ಕೊಳ್ಬೇಕಂದ್ರೆ ಕಷ್ಟವಾಗ್ತಿತ್ತು. ಆದರೆ ಇವತ್ತು ಹಂಗಲ್ಲ. ನಮಗೇನು ಅಂತಂದರೆ ಏನು ಹೇಳುತ್ತೆ ಶಾಸ್ತ್ರ ಪ್ರಮಾಣ ಬಹಳ ಮುಖ್ಯವಾಗಿರತಕ್ಕಂತಹದ್ದು ಅಂತಂದರೆ, ಕೆಲವು ಸಲಹೆ ಕೊಡೋದಾದರೆ ನಮಗೆ ನೋವು ಕೊಟ್ಟವರೇ ಮಾರ್ಗದರ್ಶಕರು, ನಮಗೆ ನಿಂದಿಸಿದವರೇ, ನಮಗೆ ಬಹಳಷ್ಟು ತೊಂದರೆ ಕೊಟ್ಟವರೇ ನಮಗೆ ಗುರುಗಳು, ನಮಗೆ ಕಷ್ಟ ಕೊಟ್ಟವರೇ ಹಿತೈಷಿಗಳು, ನಮಗೆ ಅವಮಾನ ಮಾಡಿದವರೇ ಮಾರ್ಗದರ್ಶಕರು. ಪ್ರತಿ ಹಂತದಲ್ಲೂ ಹೇಗೆ ತೆಗೆದುಕೊಳ್ಬೇಕಂದ್ರೆ, ಈ ಮೈಸೂರು ರಾಮಚಂದ್ರಾಚಾರ್ಯರು ಒಂದು ಹಾಡನ್ನು ಹಾಡ್ತಾರೆ, ಬಹುಶಃ ಅದೆಲ್ಲರೂ ಕೇಳಿಸ್ಕೊಂಡಿರ್ತೀರಿ. ಹೇಗೆ ಅಂತಂದರೆ, ಈ ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗಲಿಲ್ಲ ಕೃಷ್ಣ. ಈ ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗಲಿಲ್ಲ ಕೃಷ್ಣ. ಹೇಗೆ ಹೆಣ್ಣಿನ ಆಸೆ, ಮಣ್ಣಿನ ಆಸೆ ಬತ್ತುತ್ತಾನೆ ಇಲ್ಲ ನನಗೆ, ರೋಗ ರುಜುಗಳಿಂದ ನನ್ನ ಕಾಡ್ತಾ ಇದೆ, ಅವಮಾನಗಳು ನಡೀತಾನೆ ಇದೆ, ಅವಮಾನಗಳು ಸನ್ಮಾನಗಳ ಮಧ್ಯೆ ಕಾಲ ಗತಿಸಿ ಹೋಗ್ತಾ ಇದೆ. ಮುಂದಿನ ಗತಿ ಏನೋ, ಮುಂದಿನ ಗತಿ ಏನೋ ಅಂದರೆ ನಾವು ಬೆಳಗ್ಗೆ ಎದ್ದರೆ ತಲೆ ಎತ್ಕೊಂಡು ಓಡಾಡಬೇಕು, ಹಾಗೆ ಬದುಕಬೇಕು. ಆಮೇಲೆ ಯಾರಾದರೂ ಬಂದರೆ ನಾನು ಇವರಿಗೆ ಮೋಸ ಮಾಡಿದ ಗಿಲ್ಟಿ ಫೀಲ್ ಕಾಡಬಾರ್ದು, ತಲೆ ತಗ್ಗಿಸಬಾರ್ದು, ಹಾಗೆ ಬದುಕಬೇಕು. ಆಮೇಲೆ ನಾಳೆಯ ಊಟಕ್ಕಾಗಿ, ನಾಳೆಯ ಯಾವುದೋ ಒಂದು ಕೆಲಸಕ್ಕಾಗಿ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅನ್ನೋದನ್ನು ನೀನು ಮನಸ್ಸಿಗೆ ಹಾಕ್ಕೊಂಡಿರಬಾರ್ದು. ಭಗವಂತ ಅನ್ನುವವ ಈ ಭೂಮಿ ಮೇಲೆ ಕಳಿಸಿದ್ದಾನೆ, ನಾನು ಹೀಗೆ ಬದುಕಬೇಕು ಅಂತಕ್ಕಂತಹದ್ದು ನಿನ್ನ ಪ್ರಯತ್ನ ಇದೆಯಲ್ಲ, ಪ್ರಯತ್ನವನ್ನು ಮಾಡ್ತಾ ಹೋಗು. ಅದೇ ಅರ್ಜುನ ಕೇಳ್ತಕ್ಕಂತಹದ್ದು ಕೂಡ. ಏನು ಅರ್ಜುನ ಕೇಳ್ತಾನೆ? ವಿಶೇಷವಾಗಿರ್ತಕ್ಕಂತಹದ್ದು, ಬಹಳ ಪ್ರಗತಿಯನ್ನು ಕಾಣಬೇಕಾದ್ರೆ ಏನು ಸ್ವಾಮಿ, ನಮ್ಮ ಹಣೆ ಬರಹದಲ್ಲಿ ಇಲ್ಲ ಅಂದಮೇಲೆ ಇನ್ನು ಪ್ರಯತ್ನ ಪಟ್ಟು ಏನು ಪ್ರಯೋಜನ? ಅದನ್ನೇ ಕೃಷ್ಣ ಹೇಳ್ತಾನೆ, ಯಾರಿಗೆ ಗೊತ್ತು ಕಣಯ್ಯ, ಪ್ರಯತ್ನ ಪಟ್ಟರೆ ಸಿಗೋದು ಅಂತ ಬರೆದಿದ್ರೆ. ಅದಕ್ಕೆ ಪ್ರಯತ್ನವನ್ನು ಮಾಡ್ತಿರು, ಇನ್ನು ಉಳಿದ ಹಾಗೆ ಅವನು ಆ ಕಾಲಕ್ಕೆ ಏನು ಬೇಕು ಅದನ್ನು ಕರುಣಿಸಿಕೊಡ್ತಾನೆ. ಆಮೇಲೆ ಒಂದು ಮೆಸೇಜ್ ಎಚ್ಚರಿಸಿ ಹೇಳ್ತಾನೆ, ಯಾರಿಗೆ ಮಕ್ಕಳಿಲ್ಲವೋ ಅವರ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಹೇಳಿಕೊಂಡು ಬೀಗಬೇಡ. ಯಾಕಂದ್ರೆ ಮೊದಲೇ ಅವರಿಗೆ ಮಕ್ಕಳಿಲ್ಲ, ನೊಂದಿರುತ್ತಾರೆ, ಗಾಯದ ಮೇಲೆ ಬರೆ ಹಳೆದಾಗ ಆಗತ್ತೆ. ಯಾರು ತುಂಬ ತೊಂದರೆಯಲ್ಲಿದ್ದಾನೋ, ತುಂಬ ಕಷ್ಟದಲ್ಲಿದ್ದಾನೋ ಅವನ ಹತ್ರ ಹೋಗಿ ನಿನ್ನ ಶ್ರೀಮಂತಿಕೆಯ ಬಗ್ಗೆ ಹೇಳ್ಕೋಬೇಡ. ಯಾಕೆ ಹೇಳು? ಅಲ್ಲೂ ಕೂಡ ಅವನಿಗೆ ಗಾಯದ ಮೇಲೆ ಬರೆ ಹಳೆದಾಗತ್ತೆ, ನೋವು ಕೊಟ್ಟಂಗಾಗತ್ತೆ. ಯಾರ ಹತ್ರ ಆದರೂ ನಿಂದಿರ್ತಕ್ಕಂಥದ್ದು ಐಷಾರಾಮದ ಜೀವನ ಬಗ್ಗೆ ಹೊಗಳ್ಕೋಬೇಡ. ಯಾಕೆಂದ್ರೆ ಅವನು ನೆನ್ನೆಯಷ್ಟೇ ತುಂಬ ನಷ್ಟದಿಂದ ನೊಂದಿದ್ದಾನೆ, ಕಷ್ಟದಿಂದ ನೊಂದಿದ್ದಾನೆ, ಅವನು ಪ್ರಯತ್ನಪಟ್ಟು ಸೋತಿದ್ದಾನೆ. ಅವನಿಗೂ ಕೂಡ ಮುಂದೆ ಒಳ್ಳೆಯ ದಿನಗಳಿದ್ದಾವೆ. ನಾವು ಬದುಕಬೇಕು ಅಂತಂದರೆ ಹೀಗೆ ಬದುಕಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ, ಮತ್ತಷ್ಟು ಆಸೆ ಪಡೆದ ಹಾಗೆ. ನಮಗೆ ಏನು ಇದೆಯೋ ಜೀವನ, ಯೋಗ, ಯೋಗ್ಯತೆಗಳು, ಅದರಲ್ಲಿ ಪ್ರಯತ್ನಶೀಲರಾಗಿ ಒಂದು ಪ್ರಾರ್ಥನೆ ಮಾಡೋ ಮುಖಾಂತರ ಬದುಕನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂತಹದ್ದು.
ಬದುಕನ್ನು ಕಟ್ಟಿಕೊಳ್ಬೇಕಾಗಿರ್ತಕ್ಕಂತಹದ್ದು. ಯಾವುದೇ ಸಂದರ್ಭ ಬಂದರೂ ಕೂಡ ಕುಗ್ಗಬೇಡ. ಆಮೇಲೆ ನಿನ್ನ ಹತ್ರ ಹಣ ಆಮಿಷಗಳು ಬಂದಾಗ ಹಿಗ್ಗಬೇಡ. ದುರಹಂಕಾರವನ್ನು ತೋರಿಸಬೇಡ. ವಿನಯ ಸಂಪನ್ನನಾಗಿಯೇ ನಡೆಯಬೇಕು. ನಾನು ವಿನಯ ಸಂಪನ್ನನಾಗಿ ನಡೀತೀಯ ಅಂತಂದರೆ ನಿನ್ನ ಹತ್ರ ವಿದ್ಯೆ ಇದೆ, ವಿನಯವಿಲ್ಲ ಅಂತಂದರೆ ಅದು ಒಡೆದು ಹೋದ ಕನ್ನಡಿ, ಪ್ರಯೋಜನಕ್ಕೆ ಬಾರದು. ವಿನಯ ವಿದ್ಯೆ ಜೊತೆಗೆ ಎರಡು ಇದ್ದರೆ ನಿನಗೆ ಅದೊಂದು ಡೈಮಂಡದ ಚೂರು, ವಜ್ರ ಇದ್ದ ಹಾಗೆ ನಿನ್ನ ಬಳಿ. ಹಾಗೆ ಬದುಕನ್ನು ಕಟ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳ್ತಾನೆ. ಹೆಂಗೆ ಬರೆದಿತ್ತೋ ಸಂಸಾರದಲ್ಲಿ ಹಾಗೆ ಇರಬೇಕು. ಅಂದರೆ ಹೆಂಗೆ ಬರೆದಿತ್ತೋ ಹಾಗೆ ನಾವು ಸಂಸಾರ ಇರಬೇಕಾಗತ್ತೆ. ಬೇರೆ ಇನ್ನೇನೇನೋ ಹುಡುಕಾಟ ಮಾಡ್ತಕ್ಕಂತಹದ್ದು ಮತ್ತಿನ್ನೇನೋ ಮಾಡಿ ಸಿಕ್ಕಾಕೊಳ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಕೃಷ್ಣ ಏನು ಹೇಳ್ತಾನೆ ಗೀತೆಯಲ್ಲಿ ಹಾಗೆ ಬರ್ತಕ್ಕಂಥದ್ದು. ಗೀತೆ ಅಂತಂದರೆ ಬರೆಯೋದು. ನಮ್ಮ ಹಣೆ ಬರಹವನ್ನು ಬರೆದಿರ್ತಕ್ಕಂಥ ಹೇಗಿದೆಯೋ ಹಾಗೆ ಬದುಕಬೇಕು ಅಂತಂದರೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಬೇಕಾದ್ರೆ ಏನು ಹೇಳುತ್ತಾನೆ? ಅಂತಹ ಪರಿತ್ರಾಣಾಯ ಸಾಧೂನಾಂ ವಿನಾಶ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ನಾನು ಬರ್ತಿರ್ತೇನೆ. ಆರ್ತಾ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರಚು ಚ ವ್ಯಾಧಿಷು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ಎಂತಹದ್ದು ಅಂತಂದರೆ ಆರ್ತಾ ವಿಷಣ್ಣ ಶಿಥಿಲಾಶ್ಚ ಭೀತಾ. ನಿನ್ನ ಬದುಕನ್ನು ಕಟ್ಟಿಕೊಳ್ಳಬೇಕಾದರೆ ಎಂತಹ ಶಿಥಿಲಾವಸ್ಥೆ ತಲುಪಿದೆಯೋ, ಅಂತಹ ಆರ್ತನಾದ ಮುಗಿಲು ಮುಟ್ಟಿದೆಯೋ ಅಂತಹ ಸಂದರ್ಭದಲ್ಲೂ ಕೂಡ ಭಗವನ್ ನಾಮ ಸ್ಮರಣೆಯನ್ನೇ ಮಾಡುತ್ತಾ ಹೋಗು. ಯಾಕಂದರೆ ನೀನು ಮನುಷ್ಯನಾಗಿ ಈ ಒಂದು ಭೂಮಿಗೆ ಬಂದಿದೆಯಾ. ಈ ತರಹದ ಭೂಮಿಗಳು ದೊಡ್ಡ ದೊಡ್ಡ ಕಾಯಗಳು ದೊಡ್ಡವಿದ್ದಾವೆ, ಇನ್ನು ಮತ್ತಷ್ಟಿದ್ದಾವೆ. ಅದರೆಲ್ಲ ಕೂಡ ಎಷ್ಟೆಷ್ಟೋ ಜನ ಇದ್ದಾರೆ. ಅದಕ್ಕಾಗಿ ನೀನು ಏನು ಮಾಡಬೇಕು ಅಂತಂದರೆ ನೀನು ಬಂದಿರತಕ್ಕಂತಹ ಕೆಲಸದಲ್ಲಿ ನೀನು ತಲೆ ಎತ್ತಿ ನಡೆಯಬೇಕು. ತಲೆ ಎತ್ತಿ ನಡೆಯಬೇಕು. ಯಾರಿಗಾದರೂ ಮಾತಾಡಬೇಕಾದ್ರೆ ಹಿರಿಯರು ಕಿರಿಯರು ಅದರಲ್ಲಿ ಸೌಜನ್ಯ ಸಂಪನ್ನತೆಯಿಂದ ಕೂಡಿರಬೇಕು. ಪ್ರೀತಿ ವಾತ್ಸಲ್ಯಗಳು ಕೂಡಿರಬೇಕು. ಯಾವುದೋ ಒಂದು ಕೋಪ ಅಂತ ಬಂದಾಗ ಸಂಪೂರ್ಣವಾಗಿ ನಷ್ಟಕ್ಕೆ ನಾವು ಹೇಗೆ ಕಾರಣರಾಗ್ತೀವೋ, ನಾವು ಪ್ರಯತ್ನ ಪಟ್ಟು ಒಂದು ಹಂತಕ್ಕೆ ತಗೊಂಡ್ಬಂದಿರ್ತೀವಿ, ಆ ಕೋಪದಿಂದ ಅಷ್ಟು ಪ್ರಯತ್ನ ಫಲ ನಾಶವಾಗ್ತಕ್ಕಂಥದ್ದಿರುತ್ತೆ. ಒಂದೇ ಒಂದು ಕೇಡು ಲೆಕ್ಕ ಮಾಡಿಕೊಳ್ಳಿ. ಅದಕ್ಕಾಗಿ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಪ್ರತಿನಿತ್ಯ ಭಗವನ್ ನಾಮ ಸಂಕೀರ್ತನಲ್ಲಿ ಯಾರು ಮುಳುಗಿ ಹೇಳುತ್ತಾರೆ, ಭಗವಂತ ಅವನ ಕಳಿಸ್ಕೊಟ್ಟಿರೋದು ಅದಕ್ಕಾಗಿದೆ. ಏನೇನು ಮಾಡ್ಕೊಂಡು ಬಂದಿದ್ದೀವಿ ಅಂತ ಅದನ್ನೆಲ್ಲ ಅವ ನೋಡಬೇಕಾದ್ರೆ ಬಹಳ ಪ್ರಮುಖವಾಗಿ ಗಮನಿಸ್ತಾನಂತೆ. ಮನೆಗೆ ಯಾವ ರೀತಿ ತಂದೆ ಅನ್ನುವವ ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಬಂದರೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಗಮನಿಸ್ತಾರೆ, ಹಾಗೆ ಭಗವಂತ ನೀನು ಗಮನಿಸ್ತಾ ಏನು ಮಾಡಿದೀಯ ಬಾ ಅಂತ. ಅದಕ್ಕೆ ನೀನು ಮಾಡಿದ್ದು ಒಳ್ಳೇದಾದರೆ ಒಳ್ಳೆ ಫಲವನ್ನೇ ಪಡ್ಕೊಳ್ತಕ್ಕಂತಹದ್ದು. ಈಗ ನಾವೇನೀಗ ವಾಲ್ಮೀಕಿ ಅಂತ ಕಾಣ್ತೀವಿ, ಅಂತ ವಾಲ್ಮೀಕಿ ಮೊದಲು ಯಾರು? ರತ್ನಾಕರ್ ಅಂತಕ್ಕಂಥ ಒಬ್ಬ ಕಳ್ಳ. ಎಷ್ಟು ಜನ ಕಳ್ಳತನ ಮಾಡಿದ್ದ, ಹೇಗೆ ಕಳ್ಳತನ ಮಾಡಿದ್ದ. ಹಾಗೆ ಏನಪ್ಪ ಇಷ್ಟು ಸಲ ಇಷ್ಟು ಒಂದು ಕಳ್ಳತನ ಮಾಡಿದ್ಯಲ್ಲ ನೀನು, ಹೀಗೆಲ್ಲ ಮಾಡ್ಕೊಂಡಿದೀಯಲ್ಲ, ಯಾರಿಗೆ ಸಂಪಾದನೆ ತಗೊಂಡು ಮಕ್ಕಳಿಗೆ ಆಗ್ತಾ ಇದೆ. ಮತ್ತೆ ಇದರಲ್ಲಿ ಪಾಪವೂ ಇದೆ ಕಣಯ್ಯ. ಹೌದಾ? ನಿನ್ನ ಹೆಂಡತಿ ಮಕ್ಕಳನ್ನ ಕೇಳು, ನಿನ್ನ ತಂದೆ ತಾಯಿ ಇದಾರಲ್ಲ ಅವ್ರನ್ನೂ ಕೇಳು. ಈಗ ನಾನು ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ, ದರೋಡೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ಕೊಂದು ಅವರಿಂದ ದೋಚು ತೊಗೊಂಡು ಬರ್ತಾ ಇದ್ದೀನಲ್ಲ, ಇದು ಎಲ್ಲರೂ ಕೂಡ ಉಣ್ತಾ ಇದ್ದೀರಿ, ಫಲ ಉಣ್ತಾ ಇದ್ದೀರಿ, ಇದರಲ್ಲಿ ಪಾಪನೂ ಕೂಡ ಇದೆ. ನೀವೆಲ್ಲರೂ ಆ ಪಾಪ ತಗೊಳಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿ ಆತ ಹೋಗಿ ಅದೇ ರೀತಿ ಕೇಳ್ತಾನೆ, ನಮ್ಗೆ ಯಾಕೆ ತಗೊಳ್ತೀವಿ? ಅವರ ಅಪ್ಪ ಕೂಡ ಹೇಳ್ತಾನೆ, ನನಗೆ ವಯಸ್ಸಾಗಿದೆ, ನೀನು ಮಗ, ನನ್ನ ನೋಡ್ಕೋಬೇಕು, ನೀನು ಕಳ್ಳತನ ಮಾಡ್ತೀಯ, ಸುಳ್ಳು ಹೇಳ್ತೀಯ, ನನಗೆ ಗೊತ್ತಿಲ್ಲ, ನೀನು ತೊಗೊಂಬಂದು ಕೊಟ್ಟಿದ್ದೆ ನಾನು ಆಹಾರ ಮಾಡಬೇಕಾಗತ್ತೆ, ಅದು ಧರ್ಮ, ನೀನೇನು ಮಾಡಿದ್ರೆ ಆ ಕರ್ಮ ನಿಂದು, ಆ ಪಾಪ ನಿಂದು. ಆ ಹೆಂಡತಿನೂ ಹಾಗೆ ಹೇಳ್ತಾರೆ, ಆ ಮಕ್ಕಳು ಹಾಗೆ ಹೇಳ್ತಾರೆ, ಪಾಪ ಯಾರು ಅಕೌಂಟ್ ಕೂಡ ತಗೊಳ್ಳಲಿಕ್ಕೆ ಯಾರು ಕೂಡ ಸಿದ್ಧರಿರೋದಿಲ್ಲ. ಆವಾಗ ಆ ರತ್ನಾಕರ ಅಂತಕ್ಕಂಥವ ಬಂದು ನಾರದ ಮಹರ್ಷಿಗೆ ಹೇಳ್ತಾನೆ, ಸ್ವಾಮಿ ನಿಜ ನೀವು ಹೇಳಿದಾಗೆ ನನ್ನ ಪಾಪದ ಲವಶೇಷವೂ ಕೂಡ ನನ್ನ ಕುಟುಂಬದವರು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇಲ್ಲ. ಮತ್ತೆ ಅದಕ್ಕಾಗಿ ಆತನಿಗೆ ಉಪದೇಶ ಮಾಡಿದಾಗ ಒಂದು ಕಡೆ ಕುಳಿತುಕೊಂಡು ಆ ರತ್ನಾಕರ್ ಎಂಬತಕ್ಕಂಥ ದೊಡ್ಡ ಕಳ್ಳ ಒಂದು ಕಡೆ ಕುಳಿತುಕೊಂಡು ತಪಸ್ಸನ್ನು ಆಚರಣೆ ಮಾಡಿರ್ತಕ್ಕಂತಹ ಆ ಒಂದು ತೇಜಪುಂಜವಾಗಿ ಯಾವಾಗ ತಪಸ್ಸಿನ ಶಕ್ತಿ ಜಾಸ್ತಿ ಬಂತು, ಜಾಸ್ತಿ ಆಗ್ತಾ 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 ಅವನ ಮೇಲೆಯೇ ಒಂದು ಹುತ್ತ ಬೆಳೆದು ಬಿಡ್ತು. ಆ ಹುತ್ತವನ್ನು ನಾವು ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಕರಿತೀವಿ. ಅಂತಹ ವಲ್ಮೀಕದ ಒಳಗಡೆ ಕೊಳ್ತಿರ್ತಕ್ಕಂಥವನೇ ವಾಲ್ಮೀಕಿಯಾಗಿ ಆತ ರಾಮಾಯಣವನ್ನು ಬರೀತಾನೆ ಅಂತಂದ್ರೆ, ಅಂದ್ರೆ ಸಣ್ಣ ಬದಲಾವಣೆ ಯಾರಿಂದಲೋ ಉಪದೇಶ ಆಗಿದ್ದು ಬಹುಶಃ ಇವತ್ತು ನಾವು ರಾಮಾಯಣವನ್ನು ಓದ್ತಾ ಇದ್ದೀವಿ ಅಂತಂದ್ರೆ ಕಾರಣ ಆ ರತ್ನಾಕರ ಅಂತಕ್ಕಂತಹ ಕಳ್ಳ ಬರದದ್ದೋ ಈ ಒಂದು ವಾಲ್ಮೀಕಿ ಮಹಾನುಭಾವ ನಮ್ಗೆ ಕೊಟ್ಟಿರ್ತಕ್ಕಂತಹ ರಾಮಾಯಣ. ಏನು ಬದಲಾವಣೆ ಆಯಿತು, ಹಾಗೆ ಹೇಗೆ ಬದುಕಿದೋ ನಮಗೆ ಗೊತ್ತಿಲ್ಲ. ಬಹುಶಃ ಬದಲಾವಣೆಯನ್ನು ಮಾಡಿಕೊಂಡ್ರೆ ಮಾತ್ರ ಭವ್ಯ ಬದುಕನ್ನು ಮಾಡಲಿಕ್ಕೆ ಇರುತ್ತೆ. ಇನ್ನೊಂದು ಮಾತು ಹೇಳೋದಾದರೆ, ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕಂತೆ, ನಮ್ಮ ನಡಿಗೆಯ ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕಂತೆ, ನಮ್ಮ ನಡವಳಿಕೆಯ ಗುರುತನ್ನು ಬಿಟ್ಟು ಹೋಗ್ತಕ್ಕಂತಹದ್ದೇ ಆ ರೀತಿಯಲ್ಲೇ ನಮ್ಮ ಬದುಕನ್ನು
ಕಟ್ಕೋಬೇಕಾಗತ್ತೆ, ಆ ರೀತಿನೇ ಬದುಕಬೇಕಾಗತ್ತೆ. ಅಂದ್ರೆ ನಾವು ಮಾರ್ಗದರ್ಶಕರಾಗಬೇಕು, ನಾವು ಪ್ರದರ್ಶಕರಾಗಬಾರದು. ಯಾವುದೇ ಕಾರಣಕ್ಕೂ ಪ್ರದರ್ಶಕರಾಗಬಾರದು. ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಬದುಕತಕ್ಕಂಥದ್ದೊಂದೇ ಭವ್ಯ ಬದುಕು ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೇ, ನಾವು ಹೇಗೆ ಬದುಕಬೇಕು ಅಂತ ಕೇಳಿದ್ವಿ. ನಮ್ಮ ನಡೆ ನುಡಿ ಯಾವ ರೀತಿ ಇರಬೇಕು, ಇನ್ನೊಬ್ಬರಿಗೆ ನಾವು ಯಾವ ರೀತಿ ಒಂದು ಮಾರ್ಗದರ್ಶಕರಾಗಿರ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ. ಅಂಡ್ ನೀವು ಹೇಳಿದಂಥ ಮಾತು ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಇಷ್ಟು ದಿವಸನೇ ಒಂದು ರೀತಿ ಬದುಕಿದ್ದೆ, ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ಇನ್ನು ಮುಂದೆ ನಾನು ನಡ್ಕೊಳ್ಳುವಂಥ ರೀತಿ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಮೂಡುತ್ತೆ. ಗುರುಗಳೇ, ಉತ್ತಮವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಂಥ ಅದ್ಭುತವಾಗಿರುವಂಥ ವಿಚಾರವನ್ನ ನಮಗೆ ಗುರುಗಳು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರು. ಇಷ್ಟು ದಿವಸ ನಾವು ಹೇಗೋ ಇದ್ವಿ, ಇನ್ನು ಮಾತುಗಳನ್ನ ಕೇಳಿದ್ಮೇಲೆ ಖಂಡಿತವಾಗೂ ನಮ್ಮಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡ್ರು ಕೂಡ ಅದು ಬೇರೆಯವರಿಗೆ ನಾವು ಮಾರ್ಗದರ್ಶಕರಾಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.